ಪತ್ರಕರ್ತರ ಸಂಘದಿಂದ ವಿಶ್ವ ಪತ್ರಿಕಾ ದಿನಾಚರಣೆ ಅಂಗವಾಗಿ ನಮ್ಮನ್ನಗಲಿದ ಪತ್ರಕರ್ತರಿಗೆ ನುಡಿ ನಮನ ಕಾರ್ಯಕ್ರಮ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಸಂಡೂರು ರಸ್ತೆಯಲ್ಲಿ ಬರುವ ಸೇಂಟ್ ಮೈಕಲ್ ಸ್ಕೂಲ್ನಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘದಿಂದ ಹಮ್ಮಿಕೊಳ್ಳಲಾಗಿದ್ದ ಕೂಡ್ಲಿಗಿ ಹಾಗೂ ಕೊಟ್ಟೂರು ತಾಲೂಕಿನ ತಮ್ಮದೇ ಆದಂಥ ಪತ್ರಿಕಾ ರಂಗದಲ್ಲಿ ತಮ್ಮ ಅಳಲು ಸೇವೆಯನ್ನ ತಮ್ಮ ಪತ್ರಿಕಾ ರಂಗದಲ್ಲಿ ಸೇವೆ ಸಲ್ಲಿಸಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ನಿಟ್ಟಿನಲ್ಲಿ ತಮ್ಮಗಳ ಬರವಣಿಗೆ ಮೂಲಕ ಸಮಾಜಕ್ಕೆ ತಮ್ಮ ಕ್ಷೇತ್ರದಲ್ಲಿ ಸಾರ್ವಜನಿಕರಿಗೆ ಆಗುವಂತ ಹಾಗೂ ಸೌಲಭ್ಯಗಳು ಆಳುವಂತ ಸರ್ಕಾರಗಳಿಗೆ ಚಾಟಿ ಬೀಸುವಂತ ಪದಗಳನ್ನ ಪತ್ರಿಕೆಗಳಲ್ಲಿ ಬಳಸಿ ಸುದ್ದಿಗಳನ್ನ ಮಾಡಿ ಕ್ಷೇತ್ರದ ಆ ಸಮಯದ ಶಾಸಕರುಗಳು ಸಹ ಭಯ ಎಂಬ ಅಳುಕನ್ನ ಇಟ್ಟುಕೊಂಡು ಪತ್ರಕರ್ತರನ್ನು ಸ್ನೇಹಿತರಂತೆ ಕಂಡು ಜನಗಳಿಗೆ ಸಮಸ್ಯೆ ಇರುವಂತ ಸ್ಥಳದಲ್ಲಿ ಪತ್ರಿಕೆಯ ವರದಿಗಾರರು ಬಂದರೆ ಸಾಕು, ಆ ಸ್ಥಳದಲ್ಲಿದ್ದ ಸಮಸ್ಯೆ ಪರಿಹಾರವಾಗುತ್ತೆ ಎಂಬ ದೊಡ್ಡ ನಂಬಿಕೆ ಜನರಿಗೆ ಇತ್ತು ಅನ್ನುವ ಸಾಮರ್ಥ್ಯವನ್ನ ನಮ್ಮ ಹಿರಿಯರಾದ ಹಾಗೂ ಕೆಲ ಕಿರಿಯರಾದ ನಮ್ಮನ್ನಗಲಿದ ಪತ್ರಕರ್ತರು ತಮ್ಮ ಪತ್ರಿಕಾ ರಂಗದಲ್ಲಿ ಅನೇಕ ರೀತಿಯ ಸುದ್ದಿಯನ್ನ ಮಾಡಿದವರ ಬಗ್ಗೆ ಈ ಸಮಯದಲ್ಲಿ ನುಡಿ ನಮನ ಕಾರ್ಯಕ್ರಮವನ್ನ ಮಾಡುವುದರ ಮೂಲಕ ನಮ್ಮನ್ನಗಲಿದವರನ್ನ ಮೆರುಕು ಹಾಕುವುದರೊಂದಿಗೆ ವಿಶ್ವ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಈ ದಿನ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ನಮ್ಮನ್ನಗಲಿದ ಪತ್ರಕರ್ತರ ನೆನಪಿಗಾಗಿ ಗಿಡ ನೆಡುವುದರ ಮೂಲಕ ಮಾನ್ಯ ತಾಲೂಕು ದಂಡಾಧಿಕಾರಿಗಳಾದ ಕುಮಾರಿ ವಿ.ಕೆ. ನೇತ್ರಾವತಿಯವರು ಉದ್ಘಾಟನೆ ಮಾಡಿ ಉದ್ಘಾಟನಾ ಭಾಷಣ ಮಾಡುವುದರ ಮೂಲಕ ವೇದಿಕೆಯಲ್ಲಿ ಯುಡಿ ಹಾಗೂ ಮಾನ್ಯ ಡಿವೈಎಸ್ಪಿ ಮಲ್ಲೇಶ್ ದೊಡ್ಡಮನಿರವರು ಕಾರ್ಯಕ್ರಮ ಕುರಿತು ಮಾತನಾಡುತ್ತಾ ಈಗಿನ ದಿನಮಾನಗಳಲ್ಲಿ ಪತ್ರಕರ್ತರು ನಿಜ ಸಂಗತಿಗಳನ್ನು ಬರೆಯುವಂತ ಪ್ರಾಮಾಣಿಕವಾಗಿ ಪತ್ರಕರ್ತರಿಗೆ ಕಷ್ಟ ಕಾರ್ಪಣ್ಯಗಳು ಈ ದಿನ ಅನುಭವಿಸುತ್ತಾ ಸ್ಥಿತಿ ಉಂಟಾಗಿದೆ. ದೇಶದಲ್ಲಿ ಚುನಾಯಿತ ಪ್ರತಿನಿಧಿಗಳು ಪತ್ರಕರ್ತರ ಪ್ರಾಮಾಣಿಕವಾಗಿ ಸುದ್ದಿ ಮಾಡಲು ಆಗದೇ ಇರುವ ಕಾರಣ ಈ ದಿನಮಾನಗಳಲ್ಲಿ ಪತ್ರಕರ್ತರಿಗೆ ಎಲ್ಲಾ ರೀತಿಯ ತೊಂದರೆಗಳು ಉಂಟಾಗುವ ಪರಿಸ್ಥಿತಿ ನಾವು ನೋಡಬಹುದಾಗಿದೆ. ಹಾಗೆ ಪತ್ರಕರ್ತರಿಗೆ 20-25 ವರ್ಷಗಳ ಹಿಂದೆ ಪತ್ರಕರ್ತರು ಹಣಕ್ಕಾಗಿ ಪತ್ರಿಕಾ ರಂಗದಲ್ಲಿ ಬರುತ್ತಿರಲಿಲ್ಲ. ಈ ದೇಶದ ವ್ಯವಸ್ಥೆಯನ್ನ ಅಂಕುಡೊಂಕುಗಳನ್ನ ತಿದ್ದುತ್ತಿದ್ದರು. ಹಾಗೆ ಜನರಿಗೆ ಬೇಕಾಗುವಂತ ವ್ಯವಸ್ಥೆಗೆ ಸಮಸ್ಯೆಗಳು ಸಹ ಪರಿಹಾರವಾಗುತ್ತಿದ್ದವು. ಈಗಿನ ವಾಸ್ತವವಾಗಿ ನೋಡಿದರೆ ಆ ಒಂದು ಕಾಲದ ಪತ್ರಿಕಾ ರಂಗವು ಕಾಣಲಿಲ್ಲದಂತಾಗಿದೆ. ಈ ದಿನಮಾನಗಳಲ್ಲಿ 80ರಷ್ಟು ಪತ್ರಿಕಾ ರಂಗವು ಹಣದ ಹಾದಿಯಲ್ಲಿ ಹೋಗುತ್ತಿದ್ದಾರೆ ಎನ್ನುವ ಕಲ್ಪನೆ ಜನಗಳಲ್ಲಿ ಮೂಡುತ್ತಿದೆ ಎಂದು ತಿಳಿಸಿದರು. ಹಾಗೆ ಈ ಸಂದರ್ಭದಲ್ಲಿ ಮುಖ್ಯ ಭಾಷಣಕಾರರಾಗಿ ಸಿದ್ದರಾಮ್ ಹಿರೇಮಠ್ ಹಿರಿಯ ಪತ್ರಕರ್ತರು ಅವರು ನಮ್ಮನ್ನಗಲಿದ ಪತ್ರಕರ್ತರ ಕುರಿತು ಅವರ ಒಡನಾಟದಲ್ಲಿದ್ದಂತಹ ಅನುಭವಗಳನ್ನ ಮೆಲುಕು ಹಾಕುತ್ತಾ ಈ ಸಮಯದಲ್ಲಿ ಎಲ್ಲರೂ ಜೊತೆಗೂಡಿ ಸುದ್ದಿಗಳನ್ನ ಮಾಡುತ್ತಿದ್ದ ಸಂದರ್ಭದಲ್ಲಿ ನೆನಪಿಸಿಕೊಂಡು ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು. ಹಾಗೆ ಕರ್ನಾಟಕ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ BHS ರಾಜು ಅವರು ಪತ್ರಕರ್ತರ ಕುರಿತು ಮಾತನಾಡಿದರು. ಹಾಗೆ ಸೇಂಟ್ ಮೈಕಲ್ ಸ್ಕೂಲಿನ ವ್ಯವಸ್ಥಾಪಕರು ಮತ್ತು ಪ್ರಾಂಶುಪಾಲರಾದ ವಿಜಯರಾಜ್ ಗಂಟಿಯಾಳ್ ಅವರು ಸಹ ಪತ್ರಕರ್ತರ ನುಡಿ ನಮನದ ಕಾರ್ಯಕ್ರಮ ಕುರಿತು ಮಾತನಾಡಿದರು. ಹಾಗೆ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಕಾಠೇರ ಆಲೇಶ್ ಸಹ ನಮ್ಮ ಹಿರಿಯ ದಿವಂಗತ ಮಲ್ಲಣ್ಣರವರನ್ನ ಹಾಗೂ ಬಸವರಾಜ್ ರವರನ್ನ ಮತ್ತು ಇನ್ನುಳಿದ ಎಲ್ಲಾ ಪತ್ರಿಕರಂಗದ ಒಡನಾಟದಲ್ಲಿದ್ದಂಥವರನ್ನ ನೆನೆಯುವುದರ ಮೂಲಕ ತಮ್ಮ ಅನಿಸಿಕೆಯನ್ನ ತಿಳಿಸಿದರು. ಹಾಗೆ ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀಮತಿ ವಿಶಾಲಾಕ್ಷಮ್ಮ ರಾಜಣ್ಣರವರು ಸಹ ಮಾತನಾಡಿದರು. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ವೆಂಕಟೇಶ್, ಅಖಿಲ ಭಾರತ ವೀರಶೈವ ಸಮಾಜದ ಅಧ್ಯಕ್ಷರಾದ ಸುನಿಲ್ ಗೌಡ್ರು ಮತ್ತು ಕಾರ್ಯದರ್ಶಿಗಳಾದ ಗಿರೀಶ್, TSS ಸಂಘದ ಜಿಲ್ಲಾ ಪಂಚಾಯತ್ ಸಂಚಾಲಕರಾದ ಎಸ್ ದುರ್ಗೇಶ್, ಶಾಮಿಯಾನ್ ಅಂಡ್ ಸಪ್ಲೈಯರ್ ಸಂಘದ ಅಧ್ಯಕ್ಷರಾದ ಮೆಕಲರ್ ಚಂದ್ರಣ್ಣ ಮತ್ತು ನಮ್ಮನ್ನಗಲಿದ ಪತ್ರಕರ್ತರ ಕುಟುಂಬದವರ ಒಬ್ಬರಿಗೆ ಗೌರವಪೂರ್ವಕ ಸನ್ಮಾನ ಮಾಡಲಾಯಿತು. ಹಾಗೆ ಸಂಘದ ಅಧ್ಯಕ್ಷರುಗಳು ಮತ್ತು ಸದಸ್ಯರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮದ ನಿರೂಪಣೆಕಾರರಾದ ವೀರೇಶ್ ಸಾಸಲವಾಡ ವಾಸವಿ ಶಾಲೆಯ ಮುಖ್ಯೋಪಾಧ್ಯಾಯರು ಉಪಸ್ಥಿತರಿದ್ದರು. ವರದಿ ರಾಘವೇಂದ್ರ ಸಾಲುಮನೆ, ಕೂಡ್ಲಿಗಿ. ಈ ವರ್ಷವೂ ಕೂಡ ಹೊಸದಾದಂತ ಆಶಯದ ಮುಖಾಂತರ ಒಂದು ಹೊಸ ಚಿಂತನೆಯ ಮುಖಾಂತರ ಈ ವರ್ಷ ಕಾರ್ಯಕ್ರಮಕ್ಕೆ ರೂಪರೇಷೆಯನ್ನು ಕೂಡ ಸಿದ್ಧ ಮಾಡಿದ್ರು. ಅಂತ ಹೇಳ್ತಾರೆ, ಅದೊಂದು ಧರ್ಮಯುದ್ಧ ಅಂತ ಹೇಳ್ತಾರೆ. ಯಾಕಂದ್ರೆ ಪತ್ರಿಕೆಯ ಭಾಗವಾಗಿ ಎಲ್ಲವನ್ನು ಬರೀಲಿಕ್ಕಾಗಲ್ಲ, ಎಲ್ಲವನ್ನ ಹೇಳಲಿಕ್ಕಾಗಲ್ಲ. ಆದ್ರೂ ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸನಾಗಿರುವ DYSP ಸರ್ ಮತ್ತು ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಮತ್ತು ಈ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರೇ ಮತ್ತು ಎಲ್ಲ ಅತಿಥಿಗಳೇ, ಪತ್ರಿಕಾ ದಿನಾಚರಣೆ ಜುಲೈ 5ನೇ ತಾರೀಕು ನಾವೆಲ್ಲ ಆಚರಣೆ ಮಾಡ್ತಿದ್ದೀವಿ.
ಇದರಲ್ಲಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮ, ನಮ್ಮನ್ನಗಲಿದ ಪತ್ರಕರ್ತರಿಗೆ ನುಡಿ ನಮನ ಅನ್ನೋದು. ಒಬ್ಬ ವ್ಯಕ್ತಿ ಬಿಟ್ಟೋದ್ಮೇಲೆ ಅವ್ರನ್ನಿನ್ನೂ ನೆನಪಿಸ್ಕೊಳ್ಳೋದ್ರಿಂದ ಅವರು ಜೀವಂತವಾಗಿ ನಮ್ಮ ಜೊತೆನೇ ಇರ್ತಾರೆ ಅಂತ ನಾನು ತುಂಬ ನಂಬ್ತೀನಿ ಅದನ್ನು. ಹಂಗಾಗಿ ಇವತ್ತು ತುಂಬ ಬಂದಿದ್ದಾರೆ ಪತ್ರಕರ್ತರನ್ನ ಕಳ್ಕೊಂಡಿರೋ ಅವ್ರ ಪತ್ರಕರ್ತ ಮಿತ್ರರು ಮತ್ತು ಅವರ ಫ್ಯಾಮಿಲಿಯವರು ಕೂಡ. ಒಂದು ಈಗ ಫಿಲಿಮ್ ಆ್ಯಕ್ಟರ್ಸ್ ಹೆಂಗೆ ಮೂವಿಲಿ ಜೀವಂತವಾಗಿರ್ತಾರೋ ಹಂಗೆ ಅವ್ರ ಬರಹಗಳಿಂದ ಅವ್ರು ಜೀವಂತವಾಗಿದ್ದರು. ಅವ್ರ ಬರಹಗಳನ್ನು ನೀವು ನೆನೆಸ್ಕೊಂಡು ಅದನ್ನು ರೂಢಿಸ್ಕೊಂಡು ಹೋಗಿ. ಸೊ ಅವ್ರ ಪತ್ರಿಕೆಗಳಲ್ಲೇ ಅವ್ರು ಜೀವಂತವಾಗಿರ್ತಾರೆ. ಒಬ್ಬ ವ್ಯಕ್ತಿನ ಕಳ್ಕೊಂಡ್ಮೇಲೆ ಜೀವನ ಎಷ್ಟು ಕಷ್ಟವಾಗಿರ್ತದೆ ಅಂತ ನಾನು ನೋಡಿದ್ದೀನಿ. ಐ ಹ್ಯಾವ್ ವಿಸಿಟೆಡ್ ಗುನ್ನಳ್ಳಿ ರಾಘವೇಂದ್ರ ಅವ್ರ ಮನೆಗೆ ನಾನು ಪರ್ಸ್ನಲಿ ಭೇಟಿ ಕೊಟ್ಟಿದ್ದೆ. ಸೊ ತುಂಬ ಚಿಕ್ಕ ವಯಸ್ಸಿಗೆ ಅವ್ರು ತೀರ್ಕೊಂಡಿದ್ದಾರೆ. ಯಾರು ಪತ್ರಕರ್ತರು ಅಗಲಿದಾರೋ ಅವ್ರ ಜೊತೆ ತಾಲೂಕು ಆಡಳಿತ ಯಾವಾಗಲೂ ಇರುತ್ತೆ, ನಿಮ್ಮ ಪತ್ರಕರ್ತ ಸಂಘದ ಜೊತೆ ಅಂತ ಹೇಳ್ತೀನಿ. ಆಮೇಲೆ ಪತ್ರಕರ್ತರ ಬಗ್ಗೆ ನಾನು ಲಾಸ್ಟ್ ಮೀಟಿಂಗಲ್ಲೂ ಹೇಳ್ತಿದ್ದೆ, ಪತ್ರಕರ್ತರು ಬರೆಯೋ ಬರವಣಿಗೆ ನನ್ನ ಜೀವನದಲ್ಲಿ ತುಂಬ ದೊಡ್ಡ ಪಾತ್ರ ವಹಿಸಿದೆ. ನನ್ನ ಎಕ್ಸಾಮ್ ಪ್ರಿಪ್ರೇಷನಿಂದ ಹಿಡಿದು ಈಗ ನನ್ನ ಪ್ರೊಫೆಷನ್ವರೆಗೂ ನೀವು ನಮ್ಮ ವ್ಯಾಲ್ಯುವೇಟರ್ಸು ಹೌದು, ಅಪ್ರಿಷಿಯೇಷರ್ಸು ಹೌದು. ಥ್ಯಾಂಕ್ ಯು. ಅಂದರೆ ಈಗ ಬೇರೆ ತಾಲೂಕಲ್ಲಿರೋವಂಥ ಹಾವಳಿ ನಮ್ಮಲ್ಲಿಲ್ಲ ಸರ್. ಆ್ಯಕ್ಚುಲಿ ಅದೊಂದು ಪ್ಲಸ್ ಪಾಯಿಂಟ್ ನಮಗೆ ಇರೋದನ್ನ ಹೇಳಿದರೆ ದೇ ವಿಲ್ ಅಕ್ಸೆಪ್ಟ್. ಬೇರೆ ಕಡೆ ಎಲ್ಲ ಪತ್ರಕರ್ತರದು ಅನ್ನೋದೊಂದು ದಾಂಧಲೆ ಆಗೋಗ್ಬಿಟ್ಟಿದೆ, ಒಂದು ಹಾವಳಿ ಆಗೋಗಿದೆ. ಅದು ಕೂಡ್ಲಿಗಿ ತಾಲೂಕಲ್ಲಿಲ್ಲ. ಸೊ ಇದನ್ನು ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನಿಮ್ಮ ಜೊತೆ ಯಾವಾಗಲೂ ತಾಲೂಕು ಆಡಳಿತ ಇರುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಸಮಾಜದಲ್ಲಿ ಆಗುವಂಥ ಬದಲಾವಣೆಗಳನ್ನು ಯಾವಾಗಲೂ ಕೂಡ ಕಾಯುವಂಥ ಕೆಲಸವನ್ನು ಪತ್ರಿಕೆ ಮಾಡ್ತತಿ. ಅದರ ಭಾಗವಾಗಿ ಇವತ್ತು ನಮ್ಮ ದಂಡಾಧಿಕಾರಿಗಳು ಅನೇಕ ವಿಚಾರಗಳನ್ನು ಹಂಚಿಕೊಂಡ್ರು. ಏನಪ್ಪ ಅಂದರೆ ಪತ್ರಿಕೆ ಅನ್ನುವಂಥದ್ದು ನಮ್ಮ ಕಾವಲು ನಾಯಿ ಥರ ಯಾವಾಗಲೂ ನಮ್ಮನ್ನು ಪ್ರಶ್ನಿಸುವಂಥ ಕೆಲಸವನ್ನು ಮಾಡ್ತತಿ. ನಮ್ಮ ಉತ್ತಮವಾದಂಥ ಕೆಲಸಗಳಿಗೆ ಯಾವಾಗಲೂ ಕೂಡ ಪ್ರಶಂಸೆಯನ್ನು ನೀಡುತ್ತೆ ಅನ್ನೋದನ್ನು ಅನೇಕ ದೃಷ್ಟಾಂತಗಳ ಮುಖಾಂತರ ಅದನ್ನು ವಿವರಿಸುವಂಥ ಕೆಲಸವನ್ನು ಮಾಡಿದರು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಉದ್ಘಾಟಕರ ಮಾತುಗಳನ್ನಾಡಿದಂಥ ನೇತ್ರಾವತಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಕಾರ್ಯಕ್ರಮದ ಮುಂದಿನ ನಾವು ಸುಳ್ಳನ್ನ ಈಸಿಯಾಗಿ ಬಿಂಬಿಸ್ಬೋದು ಅಥವಾ ಪತ್ರಿಕೆಯಲ್ಲಿ ಬರಿಬೋದು. ಇವತ್ತು ಸುಳ್ಳನ್ನ ಅಥವಾ ಯಾರನ್ನ ಒಬ್ಬರನ್ನ ಅವನು ಏನಿಲ್ಲ ಅಂತ ಹೇಳಿದ್ರೆ ಅವನ್ನ ಹೀರೋ ಮಾಡ್ಬೋದು. ಆದರೆ ನಿಜಾಂಶ ಬರೆಯೋದಿದೆಯಲ್ಲ, ಅದು ಸ್ವಲ್ಪ ಕಷ್ಟದ ಕೆಲಸ. ಹೀಗಾಗಿ ಇವತ್ತು ಏನು ಸೇನಾನಿಗಳು ಏನು ಅನುಭವಿಸ್ತಾ ಇದ್ದಾರೆ, ಇನ್ಸೈಡ್ ಏನು ರಕ್ಷಣಾ ವ್ಯವಸ್ಥೆಯ ಅಧಿಕಾರಿಗಳು ಅಥವಾ ಸಿಸ್ಟಮ್ ಏನು ಅನುಭವಿಸ್ತಾ ಇದೆ, ಅಷ್ಟೇ ಕಷ್ಟ ಕಾರ್ಪಣ್ಯವನ್ನು ಒಬ್ಬ ಪ್ರಾಮಾಣಿಕ ಪತ್ರಕರ್ತ ಅನುಭವಿಸ್ತಾ ಇದ್ದೇನೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದರ ಜೊತೆಗೆ ಇವತ್ತು ನಾವೆಲ್ಲ ಹೇಳ್ತೀವಿ ಇದು ನಮ್ಮ ಸಂವಿಧಾನದ 4ನೇ ಅಂಗ ಅಂತೇಳಿ. ಅಷ್ಟೇ ಅಲ್ಲ, ಇವತ್ತು ಪತ್ರಿಕೋದ್ಯಮ ಏನಾಗಿದೆ ಅಂತ ಹೇಳಿದರೆ ಇವತ್ತು ಒಂದು ಸಮಾಜದ ಕನ್ನಡಿ. ಅದು ಏನು ನಡೀತಾ ಇದೆ ಅನ್ನೋದನ್ನು ಏನಿದೆ ಜನರ ಮುಂದೆ ತೋರಿಸುವಂಥ ಒಂದು ಸಿಸ್ಟಮ್ ಪತ್ರಿಕೋದ್ಯಮ. ಹಾಗಾಗಿ ಇವತ್ತು ಆಮೇಲೆ ಅದು ಕೇವಲ ಪತ್ರಿಕೆಯಾಗಿ ಉಳಿದಿಲ್ಲ, ಈಗ ಉದ್ಯಮ ಆಗಿದೆ. ಅದು ಒಂದು ಇಂಡಸ್ಟ್ರಿ ಆಗಿದೆ ಈಗ. ಹೀಗಾಗಿ ಇವತ್ತು ಭಾಳಷ್ಟು ಪತ್ರಿಕೋದ್ಯಮ ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋದ್ರ ಜೊತೆಗೆ ಅಷ್ಟೇ ಸವಾಲುಗಳನ್ನು ಕೂಡ ಇವತ್ತು ಎದುರಿಸ್ತಾ ಇದೆ ಅಂತ ಹೇಳಿಬಿಟ್ಟು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹೀಗಾಗಿ ಇವತ್ತು ಭಾಳಷ್ಟು ಪತ್ರಕರ್ತರು ಅವರ ದೈನಂದಿನ ಬೇಸಿಕ್ ನೀಡ್ಸ್ ಕೂಡ ಪೂರೈಕೆ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇಂಥ ಸನ್ನಿವೇಶಗಳನ್ನು ನಾವು ಕಾಣ್ತಾ ಇದ್ವಿ. ಹೀಗಾಗಿ ಅವ್ರದ್ದು ಏನು ನೀಡ್ಸ್ ಇದೆ, ಅವ್ರದ್ದು ಕಷ್ಟ ಕಾರ್ಪಣ್ಯ ಇದೆ. ಈಗಿರುವಂಥ ಅಥವಾ ಮುಂಬರುವಂಥ ಯಾವುದೇ ಚುನಾಯಿತ ಸರ್ಕಾರಗಳು ಅವರ ಅಹವಾಲುಗಳಿಗೆ ಮನಗಾಣಬೇಕು, ಅವರ ಕಷ್ಟ ಕಾರ್ಪಣ್ಯಗಳಿಗೆ ಭಾಗಿಯಾದರೆ ಇನ್ನೂ ಅವರು ಅತ್ಯಂತ ಪ್ರಾಮಾಣಿಕತೆಯಿಂದ ಏನಿದೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಅಂಥೇಳಿ ನಾನು ಹೇಳಿ, ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಿಮಗೆಲ್ಲರಿಗೂ ಕೂಡ, ವೇದಿಕೆಯ ಮೇಲೆ ಗಣ್ಯರಿಗೂ ಕೂಡ ಧನ್ಯವಾದಗಳು. ನನ್ನ ಮಾತು ಮುಗಿಸ್ತೇನೆ. ಎಲ್ಲ ಪತ್ರಕರ್ತ ಮಿತ್ರರಿಗೆ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೀನಿ. ಇವತ್ತು ಪತ್ರಿಕಾ ದಿನಾಚರಣೆ ಹಾಗೂ ಪತ್ರಿಕಾ ವಿಭಾಗದಲ್ಲಿ ಸೇವೆಗೈದು ಏನು ನಮ್ಮನ್ನು ನಗಲಿದ್ದಾರೆ ಅವ್ರನ್ನು ಕೂಡ ನೆನೆಸುವಂಥ ಒಂದು ನುಡಿ ನಮನ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಸೊ ಈ ಕಾರ್ಯಕ್ರಮದಲ್ಲಿ ಈಗ ತಾನೇ ಮುಖ್ಯ ಭಾಷಣಕಾರರಾಗಿ ಸಿದ್ದರಾಮ್ ಹಿರೇಮಠ ಸರ್ ಭಾಳ ವಿಸ್ತಾರವಾಗಿ ಪತ್ರಿಕೋದ್ಯಮ ಈ ಪ್ರಾದೇಶಿಕವಾಗಿ ಯಾವ ಥರ ಬೆಳೆದು ಬಂತು ಮತ್ತು ಇದಕ್ಕೆಲ್ಲ ಯಾರ್ಯಾರು ಕಾರಣೀಕರ್ತರು ಅನ್ನೋದನ್ನು ನಮಗೆಲ್ಲ ಹೇಳಿಕೊಟ್ಟಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಧ್ಯಕ್ಷರಾದ
ರಾಜು ಸರ್ ಅವರು ಕೂಡ ಇದ್ದಾರೆ. ನಮ್ಮ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಸೊ ನೌಕರ ಸಂಘದ ಅಧ್ಯಕ್ಷರಾದ ವೆಂಕಟೇಶ್ ಅವರು ಏನು ಸ್ಮರಿಸಲಿಕ್ಕೆ ಹೋಗ್ತಾ ಇದ್ದೀರಲ್ಲ, ಅದಕ್ಕೆ ಇದು ಒಂದು ವಿಶಿಷ್ಟ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಅದರ ಜೊತೆಗೆ ಹಿಂದೆ ಹಿರೇಮಠ ಸರ್ ಹೇಳ್ದಂಗೆ ಪತ್ರಕರ್ತರಿಗೆ ಪ್ರಾಮಾಣಿಕತೆ ಅವ್ರ ಸಂಪತ್ತಾಗಿತ್ತು. ಸೊ ಹೀಗಾಗಿ ಅವರು ಯಾವುದೇ ಅದರಿಂದ ಹಣಕಾಸಿನ ಲಾಭ ಮಾಡಲಿಕ್ಕೆ ಬರ್ತಿದ್ದಿಲ್ಲ. ಸಮಾಜದಲ್ಲಿರುವ ಮತ್ತು ದೀನ ದಲಿತರಿಗೆ ಏನು ಅನುಭವಿಸ್ತಾ ಇದ್ದ ತೊಂದರೆಗಳನ್ನು ಅದನ್ನು ಒಂದು ಚುನಾಯಿತ ಸರ್ಕಾರದ ಮುಂದೆ ಅಥವಾ ಒಂದು ವ್ಯವಸ್ಥೆ ಮುಂದೆ ಕನ್ನಡಿಯಾಗಿ ಕೆಲಸ ಮಾಡ್ತಾ ಇದ್ರು. ಅವಾಗ ನಾವು ನೋಡೋದಾದರೆ, ಅವಾಗಿಂದು ಇವಾಗಿನ ಕಂಪ್ಯಾರಿಸನ್ ಮಾಡೋದಾದರೆ, ಅವಾಗ ಒಂದು ಊರಿತ್ತಂತ ಹೇಳಿದರೆ 80% ಜನ ಒಳ್ಳೆಯವರು ಇರ್ತಿದ್ರು, ಒಂದು 20% ಜನ ಒಂದು ವ್ಯವಸ್ಥೆಯ ವಿರುದ್ಧ ಇರ್ತಿದ್ರು. ಬಟ್ ಆ ಮನಸ್ಥಿತಿ ಇಲ್ಲ ಇವತ್ತು. ಇವತ್ತೇನಾಗ್ತಾ ಇದೆ ಅಂದರೆ, ಒಂದು 80% ನಾವು ವ್ಯವಸ್ಥೆಗೆ ವಿರುದ್ಧವಾಗಿದ್ದೀವಿ, ಒಂದು 20% ಪ್ರಾಮಾಣಿಕರಾಗಿದ್ದೀವಿ. ಹೀಗಾಗಿ ಬರೀ ಇದರಿಂದ ಪತ್ರಕರ್ತರು ಸುಧಾರಣೆ ಮಾಡಲಿಕ್ಕಾಗಲ್ಲ, ನಮ್ಮನ್ನು ನಾವು ಏನಿದೆ ಪುನರಾವಲೋಕನ ಮಾಡ್ಕೋಬೇಕಾಗಿದೆ. ಇವತ್ತು ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಸಿಸ್ಟಮ್ ಅಂತ ಹೇಳಿದರೆ, ಇವತ್ತು ಯಾರಾದರೂ ವ್ಯಕ್ತಿ ಹಣವಂತ ಇದ್ದರೆ, ಒಳ್ಳೆ ಆಸ್ತಿ ಮಾಡಿದರೆ, ಒಳ್ಳೆ ಅಧಿಕಾರದಲ್ಲಿದ್ದರೆ, ಇವತ್ತು ಅವನು ಏನಾದರೂ, ಇಲ್ಲಿ ಮಕ್ಕಳಿದ್ದಾರೆ ಹೇಳಬಾರ್ದು, ಆದ್ರೂ ವಾಸ್ತವ ಇದು, ಒಂದು ಏನಾದರೂ ಬಲಾತ್ಕಾರ ಮಾಡಿ ಇವತ್ತು ಜೈಲಿಗೆ ಹೋಗಿ ಏನಾದರೂ ರಿಲೀಸ್ ಆಗ್ತಾ ಇದ್ರೆ ನಾವುಗಳು ಅವ್ರನ್ನ ಮೆರವಣಿಗೆಯಲ್ಲಿ ಏನಿದೆ ಕರ್ಕೊಂಬರುವಂಥ ಒಂದು ಮನಸ್ಥಿತಿ ನಮ್ಮ ಸಮಾಜದಲ್ಲಿ ಬಂದಿದೆ ಅಂದರೆ ಇದು ನಮ್ಮ ಈಗಿನ ವಾಸ್ತವ ಇದು. ಆದರೆ ಹಿಂದೆ ಹಾಗಿರ್ತಿದ್ದಿಲ್ಲ. ಹಿಂದೆ ವ್ಯಕ್ತಿ ಯಾರಾದರೂ ಒಂದು ಅಪರಾಧದಲ್ಲಿ ಭಾಗವಹಿಸ್ತಾ ಇದ್ದಾರಂದರೆ ಒಂಥರ ಅವನ್ನ ನಮ್ಮ ಸಮಾಜದಿಂದಲೇ ದೂರ ಇಡುವಂಥ ಒಂದು ಮನಸ್ಥಿತಿ ಇತ್ತು. ಅದು ಇವತ್ತು ಇಲ್ಲ. ಹೀಗಾಗಿ ಕೇವಲ ಪತ್ರಕರ್ತರು ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ನಾವು ಅರ್ಥ ಮಾಡ್ಕೋಬೇಕಾಗಿದೆ, ನಾವು ಯಾವ ಮನಸ್ಥಿತಿನ ಹೊಂದಿದ್ದೀವಿ ಇವತ್ತು ಅನ್ನೋದನ್ನು ಪ್ರತಿಯೊಬ್ಬರು ಅರ್ಥೈಸ್ಕೊಳ್ಬೇಕು. ಅದ್ರ ಜೊತೆಗೆ ಇವತ್ತು ಪತ್ರಕರ್ತರು, ಈಗ ಹಿರೇಮಠ ಸರ್ ಕೇಳಿದರೆ, ಈಗ ಬಾರ್ಡ್ರಲ್ಲಿ ನಮ್ಮ ಮಿಲಿಟರಿ ಅವರು ಕೆಲಸ ಮಾಡ್ತಾರೆ, ಇನ್ಸೈಡ್ ಅವಘಡಗಳಿಗೆ ನಮ್ಮ ಪೊಲೀಸ್ ವ್ಯವಸ್ಥೆ ಕೆಲಸ ಮಾಡುತ್ತೆ. ಸೊ ಅದೇ ಥರದ ಯಾರು ಪ್ರಾಮಾಣಿಕ ಪತ್ರಕರ್ತರು ಇರ್ತಾರೆ, ಅವರು ಕೂಡ ಅದೇ ಥರದ ಕಷ್ಟ ಕಾರ್ಪಣ್ಯವನ್ನು ಅನುಭವಿಸ್ತಾರೆ ಅನ್ನೋದು ನನ್ನ ಅಭಿಮತ. ಅಂಥ ಒಬ್ಬ ಪ್ರೀತಿಯ ವ್ಯಕ್ತಿಯನ್ನು ಸಂಯುಕ್ತ ಕರ್ನಾಟಕದ ಪತ್ರಕರ್ತರಾದಂಥ ಪ್ರೀತಿಯ ವ್ಯಕ್ತಿ ಕಾವಲಿ ಉಮೇಶ್ ಅವರನ್ನು ಸಹ ನಾವಿಲ್ಲಿ ನೆನಿಬೇಕಾಗ್ತದೆ. ಹಾಗೆ ಬಯಲುಸೀಮೆಯ ಪತ್ರಿಕೆಯ ಬೆಳ್ಳಕಟ್ಟೆ ಕೃಷ್ಣಪ್ಪ ಆಗಾಗ ಬರ್ತಾ ಇದ್ರು, ಭೇಟಿ ಆಗ್ತಾ ಇದ್ರು, ನನ್ನ ಜೊತೆಗೆ ಮಾತಾಡ್ತಾ ಇದ್ರು, ಎಲ್ಲರ ಒಡನಾಟ ಇತ್ತು. ಈ ಜನತಾವಾಣಿಯ ಚಂದ್ರಶೇಖರ್, ಸಂಜೆವಾಣಿಯ ಉತ್ತಂಗಿ ಹೇಮಣ್ಣ, ಈ ಕೊಟ್ಟೂರು ಮತ್ತು ಕೂಡ್ಲಿಗೆ, ಅವಾಗ ಕೊಟ್ಟೂರು ಒಂದು ಹೋಬಳಿ ಆಗಿತ್ತು, ಈಗ ತಾಲೂಕಾಗಿದೆ, ಆವಾಗ ಹೋಬಳಿ. ನಮ್ಮ ಕೂಡ್ಲಿಗೆ ತಾಲೂಕು ಅಂತಂದರೆ ಎಲ್ಲ ಬಂದ್ಬಿಡೋದು, ಗುಡೇಕೋಟೆ, ಹೊಸಹಳ್ಳಿ, ಕೊಟ್ಟೂರು, ಈ 3 ಹೋಬಳಿಗಳ ಸುದ್ದಿಗಳನ್ನು ನಾವು ಎಲ್ಲ ಕಲೆಕ್ಟ್ ಮಾಡ್ತಿದ್ವಿ. ಮತ್ತು ಕೊಟ್ಟೂರಿನಲ್ಲಿ ಸುದ್ದಿಗಾರರಿದ್ದರು, ಎಲ್ಲರೂ ಸೇರಿಕೊಂಡು ನಾವು ಪತ್ರಿಕೆಗಳನ್ನು ಸುದ್ದಿ ಕಳಿಸ್ತಾ ಇದ್ವಿ. ನಮ್ಮ ಆತ್ಮೀಯರಾದಂಥ ಭೀಮಣ್ಣ ಗಜಾಪ್ ಅವರು ಒಬ್ಬ ಸಾಹಿತಿ ಮತ್ತು ಹಾಡುಗಳನ್ನು ಬರೀತಕ್ಕಂಥವರು, ಪತ್ರಕರ್ತ, ಹಿರಿಯ ಪತ್ರಕರ್ತ. ಆಮೇಲೆ ಸಂಜೆವಾಡಿ ನಾಗರಾಜ್ ಅವರು, ಎಲ್ಲರೂ ನಾವು ಪ್ರಾರಂಭದಲ್ಲಿ ಕೂತ್ಕೊಂಡು ಸುದ್ದಿಗಳನ್ನು ಎಲ್ಲ ಹೇಗೆ ಕಳಿಸ್ಬೇಕು ಎಲ್ಲ ನೋಡಿಕೊಂಡು ಕಳಿಸ್ತಾ ಇದ್ವಿ. ಅವರೆಲ್ಲರ ಒಡನಾಟ ನೆನಪಾಗ್ತದೆ. ಹಾಗೆ ಇದ್ದದಿದ್ದಂಗೆ ಪತ್ರಿಕೆಯ ಗೌರಳ್ಳಿ ಮಂಜುನಾಥ್ ಅವರು, ವಿಶ್ವವಾಣಿಯ GM ತ್ರಿಮೂರ್ತಿ ಅವರು, ಬಳ್ಳಾರಿ ಬೆಳಗಾಯಿತು ಪತ್ರಿಕೆಯ ತೆಗಿನಿಕೆರೆ ಹುಲಿಗೇಶ್ ಅವರು, ಅರ್ಚನವಾಣಿ ಪತ್ರಿಕೆಯ ಗುನ್ನಳ್ಳಿ ರಾಘವೇಂದ್ರ ಅವರು, ಅನಂತರ ಧರಣಿ ಗರ್ಜನೆ ಪತ್ರಿಕೆಯ AM ಬಸವರಾಜಯ್ಯನವರು, ಎಲ್ಲರೂ ನೋಡ್ರಿ. ಇದು ಒಂದು ಏನಂತಂದರೆ, ಪಂಪ ಭಾರತದಲ್ಲಿ ಒಂದು ಮಾತು ಬರ್ತದೆ, ಸುಳ್ಳು ಪಡೆಯಲಪ್ಪುದು ಕಾಣ ಮಹಾಜಿ ರಂಗದೋಳ್ ಅಂತೇಳಿ. ಸುಳ್ಳು ಪಡೆಯಲಪ್ಪುದು ಕಾಣ ಮಹಾಜಿ ರಂಗದೋಳ್ ಅಂದರೆ, ಅಲ್ಲಿ ದ್ರೋಣಾಚಾರ್ಯರಿಗೆ ಸೇನಾಪತಿ ಪಟ್ಟ ಕಟ್ಟಿದೆ ಅಂಥೇಳಿ ಕೇಳಿ ಕರ್ಣನಿಗೆ ಸಿಟ್ಟು ಬರ್ತದೆ.
ಕಾರಣ ನನಗೆ ಯಾಕೆ ಕೊಡಲಿಲ್ಲ ಸೇನಾಪತಿ ಪಟ್ಟ ಅಂತ. ಅವಾಗ ದ್ರೋಣಾಚಾರ್ಯರು ಹೇಳ್ತಾರೆ, ಸುಳ್ಳು ಪಡೆಯಲಪ್ಪುದು ಕಾಣ ಮಹಾಜಿರಂಗದೋಳು. ಅಂದರೆ ಯುದ್ಧ ಭೂಮಿಯಲ್ಲಿ ಸರದಿ ಬಂದೇ ಬರ್ತದೆ, ಎಲ್ಲರದ್ದು ಸರದಿ ಬಂದೇ ಬರ್ತದೆ. ಇವತ್ತು ನಾನು, ನಾಳೆ ನೀನು. ಇವತ್ತು ನಾನು ಅಂತಂದರೆ ನಾನು ಹೋಗ್ತೀನಿ, ನಾಳೆ ನೀನು. ಇದು ಶಾಶ್ವತ ಅಲ್ಲ, ನೀನು ಹೋಗ್ತಿದ್ದಿ, ನಾಳೆ ಇನ್ನೊಬ್ಬನು. ಸುಳ್ಳು ಪಡೆಯಲಪ್ಪುದು ಕಾರಣ ಮಹಾಜಿರಂಗದೋಳು. ಹಾಗೆ ಪತ್ರಕರ್ತರು ಒಬ್ಬೊಬ್ಬರಾಗಿ ನಮ್ಮನ್ನು ಅಗಲಿದ್ದಾರೆ. ಹಿರಿಯರು ಮತ್ತು ಕಿರಿಯರು ಸಹಿತ. ಬಹಳ ದುಃಖಕರ ಸಂಗತಿ ಅಂದರೆ ಸಣ್ಣವರು, ಪಾಪ ಚಿಕ್ಕವರು, ಅವರು ನಮ್ಮನ್ನು ಅಗಲಿದ್ದಾರೆ. ಅಂಥ ಎಲ್ಲ ನಾನು ನಿನ್ನೆ ಮೊನ್ನೆ ರಾಘವೇಂದ್ರ ಹೇಳಿದಾಗಲಿಂದ ನನ್ನ ತಲೆಯಾಗ ಏನಂತಂದ್ರೆ ಬರೀ ಇವ್ರದ್ದೇ ತಲೆ ಸುತ್ತಾ ಇತ್ತು. ಇವ್ರ ಜೊತೆಗೆ ಒಡನಾಟ ಎಲ್ಲ ತಲೆಯಲ್ಲಿ ಬರೀ ಅದೇ. ಇವ್ರ ಜೊತೆಗಿದ್ರು ಪಾಪ ನೆನೆಸ್ಕೊಳ್ಬೇಕು, ಎಲ್ಲ ತಲೆಯಲ್ಲಿ ಅದೇ ಓಡ್ತಾ ಇತ್ತು. ರಾಘವೇಂದ್ರ ಅವರು ಎಲ್ಲ ಪತ್ರಕರ್ತರು ಒಂದು ಅವಕಾಶ ಕೊಟ್ಟರು ನನಗೆ ನೆನೆಸ್ಕೊಳ್ಳಿಕ್ಕೆ. ಈಗ ನನ್ನ ಪತ್ರಿಕೆಯಲ್ಲಿ ಇಲ್ಲ ಅಂತಂದ್ರೂ ಸಹಿತ ಹಿರಿಯ ಪತ್ರಕರ್ತ ಅಂತ ಗೌರವಿಸಿದ್ದೀರಿ. ಆದರೆ ಈ ಹಿರಿಯ ಪತ್ರಕರ್ತರ ಅನಿಸ್ಕೊಳ್ಳಿಕ್ಕೆ ಎಲ್ಲರೂ ಕಾರಣ, ಇವರೆಲ್ಲರೂ ಕಾರಣ. ಇವರನ್ನು ನಾನು ನೆನಪಿಸ್ಕೊಳ್ಳಬೇಕು. ಇವರ ಮಾರ್ಗದರ್ಶನದಲ್ಲಿ ಬಂದಂಥವ್ ನಾನು ಚಿಕ್ಕವನ್ನ, ಅಂಥ ಹಿರಿಯರನ್ನು ಮತ್ತು ಚಿಕ್ಕವರಿದ್ದಾಗಲೇ ಯಾವ ರೀತಿ ಸುದ್ದಿ ಮಾಡಬೇಕು ಅಂತ ಆ ಚಿಕ್ಕವರಿಂದಲೂ ಸಹಿತ ಕಲ್ತಿದ್ದೀನಿ. ಹಾಗಾಗಿ ಈ ಎಲ್ಲ ಅಗಲಿದಾರಲ್ಲ, ಇವರ ಎದುರಿಗೆ ನಾನು ಚಿಕ್ಕವನು. ಅಂಥ ಎಲ್ಲ ಪತ್ರಕರ್ತರನ್ನು ಮತ್ತೆ ನೆನಪಿಸಿಕೊಳ್ಳಿಕ್ಕೆ, ನನ್ನ ಆ ಹಿಂದಿನ ದಿನಗಳನ್ನು ನೆನಪಿಸಿಕೊಳ್ಳಿಕ್ಕೆ ಕಾರಣರಾದಂಥವರು ನಮ್ಮ ರಾಘವೇಂದ್ರ ಅವರು ಮತ್ತು ಪತ್ರಕರ್ತರ ಸಂಘದವರು. ಅಂತ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೀರಿ, ಖುಷಿ ಆಗ್ತದೆ. ಮತ್ತು ಅಗಲಿದಂಥ ಪತ್ರಕರ್ತರ ಕುಟುಂಬದವರಿಗೆ ಸನ್ಮಾನ ಇಟ್ಕೊಂಡಿದ್ದೀರಿ, ಭಾಳ ಖುಷಿ ಆಗುತ್ತೆ. ಆದರೆ ಏನಂತಾರೆ, ನನಗೆ ಒಂದು ಎಲ್ಲರೂ ಬಹಳ ಜನ ಬರಬೇಕಾಗಿತ್ತು ಈ ಕಾರ್ಯಕ್ರಮ, ಒಂದೊಳ್ಳೆ ಕಾರ್ಯಕ್ರಮ. ಸಂಖ್ಯೆ ಕಡಿಮೆ ಇದೆ. ಇನ್ನಷ್ಟು ಮುಂದಿನ ದಿನಗಳಲ್ಲಿ ಈ ರೀತಿ ಕಾರ್ಯಕ್ರಮ ಆದಾಗ ಒಂದೊಳ್ಳೆ ಕಾರ್ಯಕ್ರಮ ಈ ಹೆಚ್ಚು ಪ್ರಚಾರ ಕೊಟ್ಟು ಹೆಚ್ಚು ಜನರು ಬರೋ ರೀತಿಯಲ್ಲಿ ಮಾಡಿರಿ. ಮತ್ತು ಎಲ್ಲ ಪತ್ರಕರ್ತರು, ನಮ್ಮ ಶಿವಣ್ಣವ್ರು ಹೇಳಿದ್ರು, ಎಲ್ಲ ಪತ್ರಕರ್ತರು ಸೇರಿಕೊಂಡು ಕಾರ್ಯಕ್ರಮ ಮಾಡುವ ರೀತಿಯಲ್ಲಿ ಒಂದು ಯೋಜನೆಯನ್ನು ಹಾಕ್ಕೊಳ್ರಿ ಮುಂದಿನ ದಿನಗಳಲ್ಲಿ. ಮತ್ತು ನನ್ನ ಒಂದು ಮನವಿ ಅಧ್ಯಕ್ಷರಿಗೆ, ಪಟ್ಟಣ ಪಂಚಾಯತಿ ಅಧ್ಯಕ್ಷರಿಗೆ ಅಂದರೆ, ಮಲ್ಲಣ್ಣನವರ ಹೆಸರಿನಲ್ಲಿ ಏನಾದರೂ ಒಂದು ಮಾಡಿರಿ. ನನ್ನ ಒಂದು ಮನವಿ, ಮಲ್ಲಣ್ಣ ಸರ್ ಹೆಸರಿನಲ್ಲಿ ಏನಾದರೂ ಮಾಡಿರಿ. ಇದೊಂದು ನನ್ನ ಬೇಡಿಕೆ. ಇಷ್ಟು ಹೇಳಿ ನನಗೆ ಅವಕಾಶ ಕೊಟ್ಟದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸಿ. ಎಲ್ಲರದ್ದು ಫೋಟೋ ತೆಗಿತಾರೆ, ಎಲ್ಲ ಕಾರ್ಯಕ್ರಮ ಫೋಕಸ್ ಮಾಡ್ತಾರೆ ಮತ್ತು ಎಲ್ಲ ವರದಿಗಳನ್ನು ಬರೀತಾರೆ. ಅದು ಬರೀ ಮುಂದೆ ಇರುವಂಥವರಿಗೆ. ಆದರೆ ಇಂದಿನ ಕಾರ್ಯಕ್ರಮ ಅವರನ್ನೇ ನೋಡುವಂಥದ್ದು. ಇದು ಬಹಳ ಕಡಿಮೆ ಆಗ್ತದೆ. ಯಾಕೆಂದರೆ ನಮ್ಮನ್ನೇ ಭಾಳ ಫೋಕಸ್ ಮಾಡ್ತಾರೆ, ಆದರೆ ಅವರನ್ನು ಯಾರು ಕೂಡ ಜಾಸ್ತಿ ತೋರಿಸಲ್ಲ. ಅವರಿಗೂ ಕೂಡ ಕಷ್ಟಗಳಿರ್ತವೆ, ಕುಟುಂಬಗಳಿರ್ತವೆ ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಅವರು ಮಾಡಬೇಕಾಗಿರ್ತದೆ. ಚಳಿಯಾಗಲಿ, ಮಳೆಯಾಗಲಿ, ಬಿಸಿಲಾಗಲಿ ಮತ್ತು ಇನ್ನಿತರ ಎಷ್ಟೇ ಕಷ್ಟಗಳಿದ್ರೂ ಕೂಡ ಆ ಸ್ಥಳಗಳಿಗೆ ಹೋಗಿ ಅವೆಲ್ಲವನ್ನ ತಡೆದುಕೊಂಡು ಅವರು ಈ ಕಾರ್ಯಕ್ರಮ ವರದಿಗಳನ್ನೆಲ್ಲವನ್ನ ಕೊಡಬೇಕಾಗ್ತದೆ. ಆದರೂ ಕೂಡ ತಮ್ಮಲ್ಲಿರುವ ಯಾವುದೇ ಕಷ್ಟಗಳನ್ನು ಜನರಿಗೆ, ಬೇರೆಯವರಿಗೆ ಅವರು ಹೇಳಿಕೊಳ್ಳದೆ ತಾವೇ ಅನುಭವಿಸಿ ಇಡೀ ಸಮಾಜವನ್ನು, ಇಲ್ಲಿ ಆಗುತ್ತಿರುವುದನ್ನು, ಆಗದಿರುವುದನ್ನು ಮತ್ತು ಇನ್ನಿತರ ಅನೇಕ ಕಾರ್ಯಕ್ರಮಗಳನ್ನು ಅವರು ಜನರಿಗೆ ಮತ್ತು ನಮಗೆಲ್ಲರಿಗೆ ಅವರು ಕೊಡ್ತಾರೆ. ಇದು ಅವರು ಮಾಡುತ್ತಿರುವಂಥ ಒಂದು ಮಹಾನ್ ಕಾರ್ಯ. ನಾವೆಲ್ಲರೂ ಕೂಡ ಅವರಿಗೆ ಶ್ಲಾಘಿಸಬೇಕು. ಎಷ್ಟೋ ಸಾರಿ ನಮ್ಮ ಸಮಾಜದಲ್ಲಿ ನಾವು ನೋಡ್ತೀವಿ ಬಹಳ ನೆಗೆಟಿವ್ ಆಗಿ ಯೋಚನೆ ಮಾಡುವುದನ್ನು. ಈ ಪತ್ರಕರ್ತರಾಗಿರ್ಬೋದು, ಮಾಧ್ಯಮದಾಗಿರ್ಬೋದು ಅಥವಾ ಇನ್ನಿತರ ವರದಿಗಾರಾಗಿರ್ಬೋದು, ಬಹಳ ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನು ನಾವು ನೋಡ್ತೀವಿ. ಆದರೆ ಅವರ ಜೀವನವನ್ನು ಕೂಡ ನಾವು ಅವಲೋಕಿಸಿ ನೋಡಬೇಕು. ಅವರು ನಮ್ಮಾಗೆ ಇರ್ತಾರೆ. ನಮ್ಮಲ್ಲಿರುವ ಆಗು ಹೋಗುಗಳನ್ನು ತಿದ್ದುವುದನ್ನು ಬಹಳ ವ್ಯವಸ್ಥಿತವಾಗಿ ಅವರು ಮಾಡ್ತಾರೆ. ಅದನ್ನು ಕೂಡ ನಾವು ಗಮನಿಸಬೇಕು. ಆದ್ದರಿಂದ ಇಂದು ಈ ನಮ್ಮ ಶಾಲೆಯಲ್ಲಿ ಬಂದು ಈ ಸಸಿ ನಡೆಯುವ ಕಾರ್ಯಕ್ರಮ ಮತ್ತು ನುಡಿ ನಮನ ಕಾರ್ಯಕ್ರಮ ಮತ್ತು ಪತ್ರಿಕಾ ಈ ಒಂದು ದಿನಾಚರಣೆ, ಈ 3 ಕಾರ್ಯಕ್ರಮಗಳನ್ನು ಭಾಳ ಶಿಸ್ತುಬದ್ಧವಾಗಿ ಅವರು ನಡೆಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಇಂದು ನಮ್ಮ ಸಂಸ್ಥೆಗೆ ಬಂದು ಈ ಚಿಕ್ಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ನಿಮ್ಮೆಲ್ಲರೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಮತ್ತು ಎರಡನೇದಾಗಿ ಇಂದು ವಿಶೇಷವಾಗಿ ಈ ಪತ್ರಿಕಾ ಸಂಘದ ಅಧ್ಯಕ್ಷರು ಮತ್ತು ಎಲ್ಲರೂ ಸೇರಿ ನಮ್ಮ ನಗಲಿದ ಪತ್ರಕರ್ತರಿಗೆ ನುಡಿ ನಮನ ಕಾರ್ಯಕ್ರಮವೂ ಕೂಡ ಅವರು ಆಚರಿಸಿಕೊಂಡಿದ್ದಾರೆ. ಅದಕ್ಕೂ ಕೂಡ ಒಂದು ಜೋರಾಗಿ ಚಪ್ಪಾಳೆಯನ್ನು ತಟ್ಟಂತೆ.
ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಆರಕ್ಷಕ ಉಪಾಧ್ಯಕ್ಷರು ಉಪವಿಭಾಗ ಕೂಡ್ಲಿಗಿ ಮಲ್ಲೇಶ್ ದೊಡ್ಡಮನಿ ಸರ್ ಅವರೇ ಮತ್ತು ಇನ್ನಿತರ ಎಲ್ಲ ಗಣ್ಯಮಾನ್ಯರೇ, ಇದು ಒಂದು ವಿಶೇಷ ದಿನ. ಈ ಹೋದ ವಾರ ಬಂದು ಈ ರಾಘವೇಂದ್ರ ಮತ್ತು ಅವರೆಲ್ಲರೂ ಬಂದು ಸಂಘಟನೆಗಳು ಬಂದ್ರಲ್ಲ ಕೇಳಿಕೊಂಡು ಈ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ, ಸ್ವಲ್ಪ ನಮಗೆ ಏನು ಸಹಾಯ ಮಾಡಿ ಸ್ಥಳಾವಕಾಶ ಕೊಡಿ ಅಂತ. ನಾನು ಸಂತೋಷದಿಂದ ಅವರಿಗೆ ಈ ನುಡಿ ನಮನ ಕಾರ್ಯಕ್ರಮ ಅಂದ ತಕ್ಷಣ ನನಗೆ ಕೊಡಬೇಕಂತ ಅನಿಸ್ತು. ಆದರೂ ನಾನು ಸಂತೋಷದಿಂದ ಅವರಿಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ನಾವು ನೋಡ್ತೇವೆ ಪತ್ರಕರ್ತರಂದರೆ ಉಪ್ಪಿಲ್ರಿ ಉಪ್ಪು ತಗೊಂಬರ್ರಿ ಅಂದರೆ ಇತಡಿ ಬರ್ತೀನಿ, ನಾನು ಇಲ್ಲಿ ಕೆಲಸ ಐತಾ ಅಂತ ಹೋಗ್ಬಿಡ್ತೀನಿ. ಯಾಕಂದ್ರೆ ನನ್ನ ಜೋಬಲ್ಲಿ ದುಡ್ಡು ಇರಲ್ಲ, ಮನೆಗೆ ಉಪ್ಪು ತಂದ್ಕೊಡೋಕ್ಕಾಗಲ್ಲ. ಅಂಥ ಕಠಿಣ ದಿನಗಳನ್ನು ನಾವೆಲ್ಲವೂ ಅನುಭವಿಸಿದ್ದೀವಿ. ಅರ್ಥ ಆಯ್ತಾ? ನಾವು ಬಿಳೆ ಬಟ್ಟೆ ಹಾಕ್ಕೊಂಡು ಒಳ್ಳೊಳ್ಳೆ ರೂಢಿ ತಿರುಗೋದು ಅಷ್ಟು ಜೀವನ ನಮ್ಮ ಸರಳ ಇರುವುದಿಲ್ಲ. ಆದರೆ ಯಾರು ಪ್ರಾಮಾಣಿಕವಾಗಿರ್ತಾರೆ ಅವರು ಈ ಪತ್ರಿಕೋದ್ಯಮ ಉಳಿತಾರೆ. ಈಗಾಗಲೇ ನಮ್ಮ ತಹಸೀಲ್ದಾರ್ ಮೇಡಮ್ ಒಂದು ಮಾತು ಹೇಳಿದರು, ತುಂಬ ಒಳ್ಳೆ ಮಾತು. ನೀವು ಮಕ್ಕಳು ಕೂಡ ಅದನ್ನು ಗಮನಿಸಿದ್ರು ಇಲ್ಲಿ ಗೊತ್ತಿಲ್ಲ. ಕೂಡ್ಲಿಗಿ ತಾಲೂಕಿನಲ್ಲಿ ಅಂಥ ವ್ಯವಸ್ಥೆ ಇಲ್ಲ ಪತ್ರಕರ್ತರಲ್ಲಿ. ತುಂಬ ಹೆಮ್ಮೆ ವಿಷಯ ಅದು. ಆ ಪತ್ರಕರ್ತರು ಇವತ್ತು ಆ ನಂಬಿಕೆ ವಿಶ್ವಾಸ ಗಳಿಸ್ಕೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ಅದು ಹೆಮ್ಮೆ ವಿಷಯ. ಬೇರೆ ಬೇರೆ ತಾಲೂಕುಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತುಂಬ ಹಾವಳಿ ಇದೆ, ಪತ್ರಕರ್ತರದ್ದು ಹಾವಳಿ ಇದೆ. ಅದನ್ನು ನಾನು ನೀವು ಮಕ್ಕಳ ಮುಂದೆ ನಾನು ಹೇಳುವಂಥ ಅವಶ್ಯಕತೆ ಇಲ್ಲ. ಆದರೆ ನೀವು ಪತ್ರಕರ್ತರು ಆಗಬೇಕು ಅಂತಂದರೆ ನೀವು ಕೆಲವು ಮೌಲ್ಯಗಳನ್ನು ರೂಢಿಸ್ಕೊಳ್ಬೇಕು. ಮೌಲ್ಯಗಳಂದರೆ ಏನು ಅಂದರೆ ಶಿಸ್ತು, ಒಂದು ಶಿಸ್ತು, ಒಂದು ಪ್ರಾಮಾಣಿಕತೆ. ನೀವು ಇಷ್ಟು ರೂಢಿಸ್ಕೊಂಡ್ರೆ ಅದನ್ನು ನೀವು ಪತ್ರಕರ್ತರಾಗ್ಬೋದು. ಆದರೆ ನನ್ನ ಅಡ್ವೈಸ್ ಏನಂದರೆ, ನನ್ನ ಉಪದೇಶ ಏನಂದರೆ, ಇದನ್ನು ವೃತ್ತಿಯಾಗಿ ತಗೊಳ್ಳೋದಂಗೆ ನಂದು ಇದೇ ನಾವು 90ರಲ್ಲಿ SLC ಓದಬೇಕಾದ್ರೆ ಮಲ್ಲಣ್ಣ ಅಂತಕ್ಕಂಥವ್ರು ಏನು ಸರ್ ಹೇಳಿದರು, ಅವರ ಜೊತೆಗೆ ನಾವು ಸಂಘಟನೆ ಕೆಲಸ ಮಾಡಬೇಕಾದ್ರೆ ಸರ್ ಹೇಳಿದಂಗೆ ಪ್ರತಿಯೊಂದು ವಿಚಾರಗಳನ್ನು ನಾವೇನಾದರೂ ಸಂಘಟನೆ ವಿಚಾರ, ಸ್ಟ್ರೈಕು, ಮತ್ತೊಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿದಾಗ ಪತ್ರಿಕೆ ಕೊಡಬೇಕು ಅಂತಂದರೆ ಫೋಟೋ ಹೊಡೆದು ವಿಷಯನೆಲ್ಲ ಬರೆದು ಅದನ್ನು ತಗೊಂಡೋಗಿ ಕೊಡ್ತಾಯಿದ್ವಿ. ಆವಾಗ ಕೊಟ್ಟಾಗೆ ಅವರು ಅದನ್ನು ಕರೆಕ್ಷನ್ ಮಾಡ್ತಾಯಿದ್ರು, ಇಲ್ಲ ಇದನ್ನು ಈ ಥರ ಬರಿಬೇಕಾಗಿತ್ತು ಅಂತೇಳಿ. ಸೊ ಆ ಥರ ನಮ್ಮನ್ನು ಸಂಘಟನೆಯಲ್ಲಿ ಬೆಳೆಸಿರ್ತಕ್ಕಂಥರಲ್ಲಿ ಮಲ್ಲಣ್ಣ ಸಾರು, ಸಿದ್ದರಾಮಯ್ಯ ಸಾರು, ಆಮೇಲೆ ಅದೇ ರೀತಿಯಾಗಿ ಏನು ಅಗಲಿರ್ತಕ್ಕಂಥ ನಮ್ಮೆಲ್ಲ ಪತ್ರಕರ್ತರೇನಿದ್ದಾರೆ, ಭೀಮಾ ಬಸವರಾಜ್ ಸರ್ ಅಂತೂ ಹೇಳಂಗಿದ್ದಿಲ್ಲ. ಅದೇ ರೀತಿಯಾಗಿ ಹಿಂದಿನ ದಿನದಲ್ಲಿ ನಮ್ಮ ಏನು ಈಗ ಅಗಲಿರ್ತಕ್ಕಂಥ ಹಿರಿಯ ಮುಖಂಡರು ಕೃಷ್ಣಮೂರ್ತಿ ಶೆಟ್ಟರನ್ನ ನಾವು ನಿಜವಾಗ್ಲೂ ನೆನೆಸಬೇಕು. ಅವರು ಎಲ್ಲೇ ನಮ್ಮ ಕಾರ್ಯಕ್ರಮ ಇದ್ದರೂ ಸಮೇತಗೂ ಅವರು ನೇರವಾಗಿ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರು. ಈಗಿನ ಪತ್ರಕರ್ತರಿಗೆ ಕಾರ್ಯಕ್ರಮ ಇದೆಯಪ್ಪ ಬರ್ರಿ ಅಂತಂದರೆ ಒಂದು ಫೋಟೋ ಹಾಕ್ರಿ, ಒಂದು ಮೊಬೈಲ್ನಾಗ ವೀಡಿಯೋ ಮಾಡಿ ಕಳಿಸ್ರಿ ಅಂತಾರೆ ಈಗಿನ ಪತ್ರಕರ್ತರು. ನಾವು ಭಾಳ ಸರಿ ನಮ್ಮ ಪತ್ರಕರ್ತರ ಕಾರ್ಯಕ್ರಮ ಇದೆ ದಯಮಾಡಿ ಬಂದು ಭಾಗವಹಿಸ್ರಿ ಅಂತಂದರೆ, ಇಲ್ಲ ಒಂದು ಫೋಟೋ ಹೊಡೆದ್ಬಿಡೋಣ, ಒಂದು ಯಾವುದನ್ನ ಒಂದು ನಿಮ್ಮ ಹುಡುಗರಿಗೆ ಹೇಳೋ ಒಂದು ವೀಡಿಯೋ ಮಾಡಿ ಕಳಿಸ್ಬಿಡ್ರಿ, ನಾವು ಸುದ್ದಿ ಕಳಿಸ್ತೀವಿ ಅಂತಾರೆ. ಆದರೆ ಆಗಿನ ಕಾಲದಲ್ಲಿ ಏನಾದರೂ ಕಾರ್ಯಕ್ರಮ ಇತ್ತು ಅಂತಂದರೆ ಈ ತಾಲೂಕಲ್ಲಿ ಹುಡುಕಿಯನ್ನು ಬರ್ತಾಯಿದ್ರು ಪತ್ರಕರ್ತರು. ಏನಾದರೂ ಅವ್ರಿಗೆ ಇನ್ಫಾರ್ಮೇಷನ್ ಮಾಡಲಿಲ್ಲ ಅಂದರೆ ನಮ್ಮನ್ನು ಬೈತಾ ಇದ್ರು, ಏನಪ್ಪ ನೀವು ನಮಗೆ ಇನ್ಫಾರ್ಮೇಷನ್ ಮಾಡಲ್ಲಲ್ಲ, ನೀವು ಕಾರ್ಯಕ್ರಮ ಸಮಾಜಮುಖಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ತೀರಿ, ನಮಗೆ ವಿಷಯನ ಮುಟ್ಸಲ್ಲ ಅಂತೇಳಿ ಬೈತಾ ಇದ್ರು. ಆಗ ಅಂಥ ಪತ್ರಕರ್ತರು ನಮ್ಮನ್ನು ಒಂದು ಸರಿದಾರಿಗೆ ತರ್ತಕ್ಕಂಥರಿದ್ದರು. ಈಗಿನ ಯುವ ಪೀಳಿಗೆ ಏನು ಪತ್ರಕರ್ತರಿದ್ರು, ನೀವು ಸಮೇತಗೂ ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸ ಮಾಡ್ತೀರಿ, ಆದರೆ ಅದರ ಆಳಗಳಲ್ಲಿ ನೀವು ಇಳಿದು ಆ ಒಂದು ಸಮಾಜ ಕಾರ್ಯಗಳನ್ನು ಮಾಡಿರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಪತ್ರಕರ್ತರು ಮುಂದಿನ ದಿನಗಳಲ್ಲಿ ಏನು ಈಗ ವಿವಿಧ ಗುಂಪುಗಳಾಗಿದ್ದೀರೋ ದಯಮಾಡಿ ಇಂಥ ಸಮಾಜಮುಖಿ ಕಾರ್ಯಕ್ರಮನ ಪತ್ರಕರ್ತರ ದಿನಾಚರಣೆ, ಎಲ್ಲರೂ ನೀವು ಪತ್ರಕರ್ತರನ್ನೇ, ಆ ಪತ್ರಕರ್ತರ ದಿನಾಚರಣೆನೇ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಸೇರಿಕೊಂಡು ಒಂದಾಗಿ ಮಾಡೋದ್ರಿಂದ ಈ ಒಂದು ಪತ್ರಕರ್ತರ ದಿನಾಚರಣೆಗೆ ಇನ್ನೂ ಅರ್ಥಗರ್ಭಿತವಾಗುತ್ತೆ ಅಂತ ಹೇಳ್ತಾ, ಅಗಲಿದ ನಮ್ಮೆಲ್ಲ ಪತ್ರಕರ್ತರಿಗೆ ಮತ್ತೊಮ್ಮೆ ಅವರಿಗೆ ನಮನಗಳನ್ನು ಹೇಳಿದೆ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ಮುಕ್ತಿ ಹೊಂದಬೇಕಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಹೆಮ್ಮೆ ವಿಚಾರ ಅಂದರೆ ಇದೆ, ಯಾರೋ ವಿದ್ಯಾಭ್ಯಾಸ ಕಲಿಸ್ತಾರೆ, ಯಾರೋ ಫಸ್ಟ್ ವಿದ್ಯಾರ್ಥಿಗಳು ಉನ್ನತ ಮಟ್ಟದ ಶಿಕ್ಷಣದಲ್ಲಿ ಮಾಡಿರ್ತಾರೆ, ಯಾರೋ ಒಬ್ಬರು ತಮ್ಮ ಶಾಲೆಯನ್ನು ಹೆಚ್ಚಿಸ್ಲಿಕ್ಕೆ ನಾನು ಹೆಸರು ಹೇಳಲ್ಲ, ಅದು ನಿಮ್ಗೆ ಗೊತ್ತಾಗ್ಬಿಡ್ತಾರೆ. ಕೆಲವೊಂದು ಬೀದಿಗಳಲ್ಲಿ ಅವರು ಟೀಚರ್ಸ್ಗಳು ಪ್ರಾಮಾಣಿಕತೆ ಹೋಗಿ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿ
ಆ ಶಾಲೆಯ ಮಕ್ಕಳಿಗೆ ಪರ್ಸೆಂಟೇಜ್ ತಗೊಂಡು ಕೊಟ್ಟಿರ್ತಕ್ಕಂಥ ಮಕ್ಕಳು ಬಿಡ್ತಾರೆ, ತಮ್ಮ ಫೋಟೋ ತಮ್ಮ ಶಾಲೆ ಹೆಸರು ನಮ್ಮ ಶಾಲೆಯಲ್ಲಿ ಇಷ್ಟು ಪರ್ಸೆಂಟೇಜ್ ಬಂತೇಳಿ ದೊಡ್ಡದಾಗಿ ಬ್ಯಾನರ್ ಆಗ್ತದೆ. ಅದನ್ನ ದುರಂತೀವಿ ಅಂದರೆ ಯಾಕಂದ್ರೆ ಇವ್ರು ಒಂದು ಪಬ್ಲಿಸಿಟಿ ಆಗಿ ಪ್ರಚಾರ ಆಗ್ಬೇಕಂದ್ರೆ ಅವ್ರಿಗೆ ತುಂಬ ಮಕ್ಕಳು ಬಂದು ಶಾಲೆಗೆ ಸೇರಲಿ ಅಂತ. ಅವ್ರು ಶಾಲೆಗೆ ಬರ್ತಾ ಇಲ್ಲ. ನಾನು ನೋಡಿದ್ವಿ ಪ್ರಾಮಾಣಿಕವಾಗಿ ಊರೂರಿಗೆ ಮನೆಗಳಿಗೆ ಹೋಗಿ ಕೇಳಿ ಬಸ್ ಕಳಿಸಿ ಮಕ್ಕಳನ್ನ ಕರ್ಕೊಂಬರ್ತಾರೆ. ಆದರೆ ಚರ್ಚ್ ಶಾಲೆಯಲ್ಲಿ ಒಬ್ಬ ಕ್ವಾಲಿಫೈಡ್, ನನಗೆ ಆರೋಪ ಮಾಡಿದ್ರು ಕ್ವಾಲಿಫೈಡ್ ಟೀಚರ್ಸ್ಗಳಿಲ್ಲ ಅಂತ ಹೇಳಿದಾಗ ಒಂದು ಗಮನಕ್ಕೆ ತಂದಿದ್ದೆ. ಕ್ವಾಲಿಫೈಡ್ ಟೀಚರ್ ಇಲ್ಲಂದ್ರೂ ಉನ್ನತವಾದ ಶಿಕ್ಷಣವನ್ನು ಕಲಿಸ್ತಕ್ಕಂಥ ಸಮಸ್ಯೆ ಅಂದರೆ ಇದು ಸೆಂಟ್ ಮೈಕಲ್ ಶಾಲೆ. ಈ ಶಾಲೆ ಯಾಕಂದರೆ ಶಿಕ್ಷಣ ಒಂದೊಂದು ಸಬ್ಜೆಕ್ಟ್ ಹೇಳ್ತಾ ಹೋಗ್ಬೇಕು. ಈಗ ಒಂದು ಗಣಿತ, ವಿಜ್ಞಾನ, ಸಮಾಜ, ಈಗ ಪೇಪರ್ ಬಗ್ಗೆ ಸಿರಮೆರಮಠ ಮಾತಾಡಿದ್ದಾರೆ, ನಿಜ ಸತ್ಯ. ಹಿರಮಠ ಸರ್, ನಾನು ಯಾಕಂದರೆ ಅಜಯವಾಣಿ ಮಲ್ಲಣ್ಣವ್ರ ಮನೆ ನಮ್ಮ ಮನೆ ಒಂದೇ ಹತ್ರ ಇದ್ದಾಗ ಅಲ್ಲಿ ವೆಟರಿ ಡಾಕ್ಟರ್ ಶ್ರೀನಿವಾಸ್ ಅಂತೇಳಿ ನಮ್ಗೆ ಟ್ಯೂಷನ್ ಹೇಳ್ತಿದ್ದ. ಆ ಟ್ಯೂಷನ್ ಭಾಳ ಆದ್ಯತೆ ಕೊಡ್ತಿದ್ವಿ. ಆ ಟ್ಯೂಷನಿಗೆ ನಾನು ಹೋಗ್ತಿದ್ದೆ, ನಾನು ಕಾವಲು ಉಮೇಶ್ ಅವರೆಲ್ಲ ಹೋಗ್ತಿದ್ವಿ. ಆತ ಏನು ಮಾಡಿದ್ರೆ ಸ್ವಲ್ಪ ನಾನು ಆ್ಯಕ್ಟಿವ್ ಜಾಸ್ತಿ ಇರ್ತಿದ್ದೆ ಸ್ವಲ್ಪ ಚಟುವಟಿಕೆಯಲ್ಲಿ. ಈ ರನ್ನಿಂಗ್ ರೇಸ್ನಲ್ಲಿ, ಕಬಡ್ಡಿಯಲ್ಲಿ, ಕುಸ್ತಿ ಎಲ್ಲ ಅಂತ ಕ್ರೀಡಾಪಟುಗಳು ಮುಂಚೆ ಇರ್ತಿದ್ದೆ. ನಾನು ಫುಟ್ಬಾಲಲ್ಲಿ ಅವನು ಆಲೇಶನ್ ಕರಿ ಅಂತ ಮಲ್ಲಣ್ಣ ಕರೆಯೋದು. ಅವತ್ತು ಆನ್ಲೈನ್ ಇರಲಿಲ್ಲ ಸರ್. ಅವ್ರೊಂದು ಲೇಖನ ಬರೆದ್ರದ್ದ ನನ್ನ ಕೈ ಕೊಡ್ತಿದ್ರು, ಇನ್ನೇನು ಅಲ್ಲಿ ಒಂದು ಸೆಂತ ಮಕ್ಕಳು ಫಸ್ಟ್ ಇತ್ತು, ಆ ಫಸ್ಟಿಗೆ ಹಾಕಿ ಬಾ ನೀನು ಅಂತ. ಇಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘದ ವತಿಯಿಂದ ನಮ್ಮನ್ನು ನಗೈದ ಪತ್ರಕರ್ತರಿಗೆ ನುಡಿ ನಮನ. ಈಗ ಈ ಪತ್ರಕರ್ತರ ತಾಲೂಕು ಮಟ್ಟದ ಪತ್ರಿಕಾ ದಿನಾಚರಣೆಯನ್ನು ಸಸ್ಯ ನೆಡುವುದರ ಮೂಲಕ ಉದ್ಘಾಟಿಸಿದರು. ಸಸ್ಯ ನೆಡುವ ಮೂಲಕ ಉದ್ಘಾಟಿಸಿ ಅಲ್ಲೊಂದು 2 ಮಾತು ಮಾತಾಡಿದರು. ನಮ್ಮ ತಹಸೀಲ್ದಾರ್ ಮೇಡಮ್ ಆಗಿರ್ಬೋದು, DSP ಆಗಿರ್ಬೋದು, ಇಲ್ಲಿರುವ ಮುಖಂಡರುಗಳಾಗ್ಬೋದು, ಮುಂದಿನ ದಿನಗಳಲ್ಲಿ ಎಲ್ಲ ಪತ್ರಕರ್ತರು ಒಗ್ಗಟ್ಟಾಗಿರಬೇಕು ಅಂತೇಳಿ ನಮಗೆ ಆ ಭಾವನೆ ಇದೆ. ಇರೋದ್ರಿಂದನೇ ಮತ್ತು ನುಡಿ ನಮನ ಕಾರ್ಯಕ್ರಮದಲ್ಲಿ ಎಲ್ಲ ಪತ್ರಕರ್ತರು ಒಂದೇ ಅನ್ನೋ, ಎಲ್ಲ ಸಂಘಟನೆಗಳು ಒಂದೇ ಅನ್ನೋ ಒಂದು ಮನೋಭಾವದಿಂದ ಈ ಪತ್ರಕರ್ತರಲ್ಲಿ ಎಲ್ಲ ಸಂಘದವರು ಪತ್ರಕರ್ತರು ಇದ್ದಾರೆ. ಅದರಲ್ಲಿ ಸಂಘ ಬರಲ್ಲ, ಪತ್ರಕರ್ತ ಅಂತ ಬರ್ತಾರೆ ಅಷ್ಟೇ.